ನೋಡಿದ್ರೆ ನಮಗೆ ಮೈ ಜುಮ್ ಅನ್ನುತ್ತೆ. ಆ ತರ ಇದೆ ಸರ್ ಪ್ರಾಡಕ್ಟ್ ಅಂದ್ರೆ ಒಂಥರ ಖುಷಿ. ಹೆಣ್ಮಕ್ಳು ಯೂಟ್ಯೂಬ್ ನಲ್ಲಿ ವಾಷಿಂಗ್ ಮಿಷಿನ್ ಬಗ್ಗೆ, ದೇಶಿ ಬೈಲರ್ ಬಗ್ಗೆ ಅನುಭವದ ಹೇಳಿರೋದ್ರಿಂದ ನಮಗೆ ತುಂಬಾ ಪ್ರೀತಿಯಿಂದ ಇಷ್ಟ ಆಗಿ ಇಲ್ಲಿಗೆ ಬಂದು ಖುದ್ದಾಗಿ ಸರ್ ನಾವು ಅರಸೀಕೆರೆಯಿಂದ ಬಂದಿದ್ದೀವಿ. ದೇಶಿ ಬೈಲರ್ ತಗೋಗೋದಕ್ಕೋಸ್ಕರನೇ 250 ಕಿಲೋಮೀಟರ್ ಇಂದಾನೇ ಬಂದಿದ್ದೀವಿ. ನಾವೇನೋ ಬೈಲರ್ ತಗೊಂಡ್ ಹೋಗೋಣ ಅಂತ ಬಂದ್ವಿ. ಅಲ್ಲಿಂದ ಬಂದ್ಮೇಲೆ ಗೊತ್ತಾಯ್ತು ಸ್ಟೀಲ್ ವಾಷಿಂಗ್ ಮಿಷಿನ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾವು ಇದನ್ನ ತಗೊಂಡ್ ಹೋಗೋಣ ಅಂತ ಇದನ್ನು ಇಷ್ಟಪಟ್ಟು ಅದ್ರ ಬೈಲರ್ ಜೊತೆಗೆ ಸ್ಟೀಲ್ ವಾಷಿಂಗ್ ಮಿಷಿನ್ ತಗೊಂಡ್ ಹೋಗ್ತಾ ಇದೀವಿ. ನಮ್ಮ ಹೆಸರು ವಿನುತಾ ಸಿಕೆ ಅಂತ. ನಾವು ಕೆಲಸ ಮಾಡೋದು ರೈತರ ಕೆಲಸ ಮಾಡ್ತೀವಿ. ಅಂದ್ರೆ ತುಂಬಾ ವಿಡಿಯೋಗಳು ನೋಡ್ತಾ ಇದ್ವಿ. ದೇಶಿ ಪ್ರಾಡಕ್ಟ್ ಅಂದ್ರೆ ಏನು, ದೇಶಿ ಅಂದ್ರೆ ನಮ್ಮ ದೇಶದಲ್ಲೇ ಮಾಡೋದ್ರಿಂದ ಇದು ತುಂಬಾ ಅನುಕೂಲವಾಗಿದೆ. ಜನಗಳಿಗೆ ಎಷ್ಟು ಅನುಕೂಲವಾಗಿದೆ ಅಂದ್ರೆ ಬೇಗ ನೀರು ಕಾಯುತ್ತೆ, ಮತ್ತೆ ಅವ್ರಿಗೆ ವಾಷಿಂಗ್ ಮಿಷಿನ್ ಆಗ್ಲಿ ಬಟ್ಟೆ ತೊಳೆಯೋದಾಗ್ಲಿ ತುಂಬಾ ಅನುಕೂಲತೆ ಇರುತ್ತೆ. ಅದ್ರ ನಾವು ದೇಶಿ ಬೈಲರ್ ತಗೋಗಕ್ಕೆ ಅಂತ ಬಂದಿದ್ವಿ. ಇಲ್ಲಿ ಒಂದೇ ಜಾಗದಲ್ಲಿ 100 ಬೈಲರ್ಗಳು ಇದ್ದು, ಅದು ಮತ್ತೆ ಅದ್ರ ಜೊತೆಗೆ ವಾಷಿಂಗ್ ಮಿಷಿನ್ ಆಗ್ಲಿ ಅಡಿಗೆ ಒಲೆ ಆಗ್ಲಿ ಎಲ್ಲ ಇತ್ತು. ನಮಗೆ ಇಷ್ಟವಾಗಿದ್ದು ಎಲ್ಲದೂ ಇಷ್ಟ ಆಯ್ತು. ತುಂಬಾ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳು ನೋಡ್ತಾ ಇದ್ದು ಒಂದೇ ಸಲ ನೋಡಿಲ್ಲ ಸರ್. ನಾವು ತುಂಬಾ ದೇಶಿ ವಾಷಿಂಗ್ ಮಿಷಿನ್ ನೋಡಿ ತುಂಬಾ ಅದ್ರಲ್ಲಿ ತುಂಬಾ ಕೊಳೆ ಚೆನ್ನಾಗಿ ಹೋಗುತ್ತೆ, ಎಷ್ಟೇ ಕೊಳೆ ಇದ್ರೂ ಚೆನ್ನಾಗಿ ಹೋಗುತ್ತೆ. ಅದರಿಂದ ಇಷ್ಟವಾಗಿ ನಾ ಬೇರೆ ವಾಷಿಂಗ್ ಮಿಷಿನ್ ಅಲ್ಲಿ ಕೊಳೆ ಹೋಗಲ್ಲ, ಇದ್ರಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ. ಎಷ್ಟೇ ಕಾಲರು ಕೊಳೆ ಆದ್ರೂ ವಿಡಿಯೋ ಮುಖಾಂತರ ನೋಡಿದೀವಿ ಸರ್. ಅದನ್ನ ನೋಡಿ ಅನುಕೂಲ ಆಗಿರೋದ್ರಿಂದ ನಮಗೆ ಇಷ್ಟವಾದ್ರಿಂದ ಅವೆರಡನ್ನು ತಗೋಗೋಣ ಅಂತ ಬಂದಿದೀವಿ. ಇಲ್ಲಿ ವಿಶ್ವಾಸದಿಂದ ಮಾತಾಡಿಸ್ತಾರೆ. ಒಂದು ವಸ್ತುಗಳ ಬಗ್ಗೆ ಹೇಳೋದಾಗ್ಲಿ ಏನೇ ಆಗ್ಲಿ ಎಲ್ಲದೂ ವಿವರವಾಗಿ ಹೇಳ್ಕೊಡ್ತಾರೆ. ದೇಶಿ ಬೈಲರ್ ಅಂದ್ರೆ ನಮಗೆ ತುಂಬಾ ಇಷ್ಟವಾಗೇ ಬಂದಿದೀವಿ. ಅದು ತಗೋವಾಗಿ ಯೂಸ್ ಮಾಡಿದ್ಮೇಲೆ ಜನಗಳಿಗೆ ಗೊತ್ತಾಗೋದು ಇಷ್ಟು ಅನುಕೂಲತೆ ಇದೆಯಾ ದೇಶಿ ಬೈಲರ್ ಇಂದ ಅಂತ. ಸರ್ ನನಗೆ ದೇಸಿ ಬೈಲರ್ ಅಂದ್ರೆ ಅಷ್ಟು ಇಷ್ಟ ಸರ್. ಇವತ್ತಲ್ಲ ನಾನು ಸುಮಾರಿಂದ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ. ನಮ್ಮಂತ ಜನ 1000 ಜನ ಬಂದು ಹೋಗ್ತಿದ್ದಾರೆ ಸರ್. ಅಷ್ಟು ಚೆನ್ನಾಗಿದೆ ಸರ್. ನಾನು ನೋಡಿದ ಮಟ್ಟಿಗೆ ಇದು ದೇಸಿ ಬೈಲರ್ ಅಂದ್ರೆ ಇದು ಸರ್. ಯಾಕೆ ದೇಸಿ ಬೈಲರ್ ಅಂದ್ರೆ ನಮ್ಮ ಪ್ರಾಡಕ್ಟ್ ನಮ್ಮ ಹತ್ರ ಇರುತ್ತೆ ಸರ್. ನಮ್ಮದು ಚೆನ್ನಾಗಿದೆ, ಎಲ್ಲ ನಮ್ಮ ದೇಶಿ ಸ್ಟೈಲಲ್ಲಿ ಇದೆ ಸರ್. ದೇಸಿ ಬೈಲರ್ ಅಂದ್ರೆ ಕಬ್ಬಣ, ಕಾಪರ್, ಸ್ಟೀಲು ಸರ್. ಒಂದು ತರ ಅಲ್ಲ ಸರ್, 100 ತರ ದೇಸಿ ಬೈಲರ್ ಇದೆ ಸರ್. ನಮಗೆ ಗೋಡೆ ನೋಡಿದ್ರೆ ನಮಗೆ ಮೈ ಜುಮ್ ಅನ್ನುತ್ತೆ. ಆ ತರ ಇದೆ ಸರ್ ಪ್ರಾಡಕ್ಟ್ ಅಂದ್ರೆ ಒಂಥರ ಖುಷಿ ನಮಗೆ. ಎಮ್ಮೆ ಇದು ನಮ್ಮ ಇದರಲ್ಲಿ ಮಾಡಿದಾರಲ್ಲ ಅನ್ನೋದು. ನಮ್ಗೆ ಯಾವ್ದು ಇಷ್ಟ ತಗೋಬೇಕು ಅಂದ್ರೆ ಅಷ್ಟು ಇಷ್ಟಪಡುತ್ತೆ ಸರ್. ಒಂದು ತಗೋಬೇಕು ಅನ್ನೋ ಆಸೆ ಇದೆ. ಅಷ್ಟು ಚೆನ್ನಾಗಿದೆ ಸರ್ ಪ್ರಾಡಕ್ಟ್. ಮಾತ್ರ ತಗೋಬೇಕು ಅನ್ನೋ ಆಸೆ ಇದೆ ಸರ್. ನಾವು ತಗೊಂಡು ಹೋಗ್ತಾ ಇದ್ದೀವಿ ದೇಸಿ ಬೈಲರ್ ವಾಷಿಂಗ್ ಮಿಷಿನ್ ತಗೊಂಡು ಹೋಗ್ತಾ ಇದ್ದೀವಿ ಸರ್. ನಾನು ಸುಮಾರು ಸರಿ ನೋಡಿದ್ದೆ, ಚೆನ್ನಾಗಿದೆ, ತಗೊಂಡು ಹೋಗ್ತಿದ್ದೆ ಸರ್. ಬಂದ್ಮೇಲೆ ಗೊತ್ತಾಯ್ತು 3500 ರೂಪಾಯಿಗೆಲ್ಲ ವಾಷಿಂಗ್ ಮಿಷಿನ್ ಕೊಡ್ತಾವ್ರೆ ಅಂತ. ಸರ್ಕಾರ ಇದನ್ನ ನೋಡ್ಬಿಟ್ಟು ನಮ್ಮಂತ ಹೆಣ್ಮಕ್ಳುಗಳಿಗೆ ಸಬ್ಸಿಡಿ ಕೊಡೋ ಅನುಕೂಲತೆಯನ್ನು ಮಾಡ್ಕೊಡ್ಬೇಕು. ದೇಶಿ ಪ್ರಾಡಕ್ಟ್ ಇಂದಲೇ ಮಾಡ್ಕೊಡಿ. ದೇಶಿ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಅದರಿಂದ ಸರ್ಕಾರ ಒಂದ್ ಸ್ವಲ್ಪ ನೋಡಿ ಸಬ್ಸಿಡಿ ಕೊಡ್ಬೇಕು ಅಂತ ನನ್ನ ಅನಿಸಿಕೆ. ಹೆಣ್ಮಕ್ಳಿಗೆ ಒಂದ್ ಸ್ವಲ್ಪ ಸಹಾಯವಾಗುತ್ತೆ ಅನ್ನೋ ಅನುಭವ. ದೇಶಿ ವಾಷಿಂಗ್ ಮಿಷಿನ್ ಸೂಪರ್.